ಏನೇ ಮಾಡಿದ್ರೂ ಡ್ಯಾಂಡ್ರಫ್ ಕಡಿಮೆ ಆಗಲ್ಲ, ತಲೆಯಲ್ಲಿ ಇಚ್ಚಿಂಗ್ ಕಡಿಮೆ ಆಗಲ್ಲ, ಹೇರ್ ಫಾಲ್ ಕಡಿಮೆ ಆಗಲ್ಲ ಅನ್ನೋರು ಇದನ್ನು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಬೇರೆ ಬೇರೆ ಶಾಂಪೆಲ್ಲ ಹಾಕಿ ಟ್ರೈ ಮಾಡಿದ್ರೂ ಕೂಡ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗಿಲ್ಲ ಅಂದರೆ ಮನೆಯಲ್ಲೇ ನಾವು ಈಸಿಯಾಗಿ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫನ್ನ ಕಂಟ್ರೋಲ್ ಮಾಡ್ಕೋಬೋದು. ಮೊದಲಿಗೆ ನಾನು ಮೆಂತ್ಯ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನು ಕಲೋಂಜಿ ಸೀಡ್ ತೊಗೊಂಡಿದ್ದೀನಿ ಮತ್ತು ಲವಂಗ ತೊಗೊಂಡಿದ್ದೀನಿ. ಕಲೋಂಜಿ ಸೀಡು, ಲವಂಗ, ಮೆಂತ್ಯ ಬಳಸೋದ್ರಿಂದ ಒಳ್ಳೆಯ ಒಂದು ಹೇರ್ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಇದು ಪಲಾವ್ ಎಲೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪಲಾವ್ ಎಲೆ ಇದ್ದೇ ಇರುತ್ತೆ. ಪಲಾವ್ ಎಲೆ ಬಳಸೋದ್ರಿಂದ ಡ್ಯಾಂಡ್ರಫ್ ಇರೋದೇ ಇಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ. ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಾವು ಪಲಾವ್ ಎಲೆನ ಬಳಸೋದ್ರಿಂದ. ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಕೋಬೋದು. ಅದಕ್ಕೆ ನಾನು ಪಲಾವ್ ಎಲೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೈಯಲ್ಲಿ ಕಟ್ ಮಾಡೋಕ್ಕೆ ಆಗಲ್ಲ ಅಂದರೆ ಸೀಸರಲ್ಲಾದರೂ ಕೂಡ ನೀವು ಕಟ್ ಮಾಡಿ ಹಾಕೋಬೋದು. ಒಂದು 3ರಿಂದ 4 ಎಲೆ ತೊಗೊಂಡ್ರೆ ಸಾಕು. ಕೂದಲು ಜಾಸ್ತಿ ಉದ್ದ ಮತ್ತು ಡ್ಯಾಂಡ್ರಫ್ ಜಾಸ್ತಿ ಇರುವವರು ಸ್ವಲ್ಪ ಎಲೆನ ಜಾಸ್ತಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಕಲಂಜಿ ಸೀಡ್ ಹಾಕ್ಕೊಂಡು ಅದ್ರ ಜೊತೆಗೆ ನಾನು 10ರಿಂದ 15 ಲವಂಗನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಲವಂಗ ಹಾಕ್ಕೊಳ್ಳೋದ್ರಿಂದ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಲವಂಗ ಬಳಸೋದ್ರಿಂದ. ಕಲಂಜಿ ಸೀಡು ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಮತ್ತು ಮೆಂತ್ಯ ಬಳಸೋದ್ರಿಂದ ಸಾಮಾನ್ಯವಾಗಿ ಕೂದಲು ರಫ್ ಆಗ್ತಾ ಇದ್ದರೆ ಕೂದಲು ಸಾಫ್ಟ್ ಆಗುತ್ತೆ, ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ. ನೀವು ಮೆಂತ್ಯನೆಲ್ಲ ಬಳಸೋದ್ರಿಂದ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. 1 ಗ್ಲಾಸ್ ನೀರು ನಿಮಗೆ ಅರ್ಧ ಗ್ಲಾಸ್ ಆಗಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಇದು ಕುದಿಸ್ಕೊಳ್ತಾ ಇದ್ದರೆ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಒಳ್ಳೆ ಒಂದು ಘಮ ಕೂಡ ಬರ್ತಾ ಇರುತ್ತೆ. ಇದನ್ನ ಕುದಿಸ್ತಾ ಇದ್ದರೆ ಒಳ್ಳೆ ಒಂದು ಹೇರ್ ಸಿರಮ್ ಅಂತ ಹೇಳ್ಬೋದು. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ತಣ್ಣಗಾದಮೇಲೆ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಬಾಟ್ಲಿಗೆ ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಸ್ಪ್ರೇ ಬಾಟ್ಲ್ ಇದ್ದರೂ ಕೂಡ ಅದಕ್ಕೆ ಕೂಡ ಸ್ಟೋರ್ ಮಾಡ್ಕೋಬೋದು. ಇವಾಗ ಬುಡದಿಂದ ತಲೆ ಕೂದಲು ತುದಿಯವರೆಗೂ ಕೂಡ ಇದನ್ನ ಅಪ್ಲೈ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಕೂದಲು ಚೆನ್ನಾಗಿ ಬೆಳೆಯುತ್ತೆ, ದಪ್ಪವಾಗಿ ಮಂದವಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು ವಾರದಲ್ಲಿ ಅಟ್ಲೀಸ್ಟ್ 3 ಸರಿ ಆದ್ರೂ ಮಾಡಲೇಬೇಕು. ಇಲ್ಲ ಡೈಲಿ ಮಾಡಿದ್ರೂ ಕೂಡ ನಿಮಗೆ ಡ್ಯಾಂಡ್ರಫ್ ಕಾಣಿಸ್ಕೊಳ್ಳೋದೇ ಇಲ್ಲ. ನೀವು ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಅಪ್ಲೈ ಮಾಡಿ ಕೂಡ ನೀವು ಸ್ನಾನ ಮಾಡ್ಕೋಬೋದು. ಇಲ್ಲ 1 ಗಂಟೆ ಬಿಟ್ಟು ಕ್ಲೀನಾಗಿ ಹೇರ್ ವಾಶ್ ಮಾಡಿಕೊಂಡ್ರೆ ನಿಮಗೆ ತಲೆ ಹೊಟ್ಟಾಗಲಿ ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಿ, ಆಮೇಲೆ ಹೇರ್ ಫಾಲ್ ಕೂಡ ಆಗೋದಿಲ್ಲ. ಇದನ್ನ ಬಳಸೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ತಲೆಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ಒಂದು ಕಾಟನ್ ತೊಗೊಂಡು ಬುಡಕ್ಕೆಲ್ಲ ಫಸ್ಟು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಫುಲ್ ಕೂದಲಿಗೆ ಹಚ್ಕೋಬೋದು, ಏನು ತೊಂದರೆ ಆಗೋದಿಲ್ಲ. ಇದನ್ನು ಅಪ್ಲೈ ಮಾಡಿಕೊಂಡು 1 ಗಂಟೆ ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇವಾಗ ನಾವು ಸಿರಮ್ ಬಾಟ್ಲಿಯೆಲ್ಲ ಇರುತ್ತೆ, ಆ ಬಾಟ್ಲಿಗೆ ಹಾಕಿಬಿಟ್ಟು ಎಲ್ಲ ಕಡೆನೂ ಕೂದಲಿಗೆಲ್ಲ ಅಪ್ಲೈ ಮಾಡಿದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಏನು ಲಿಕ್ವಿಡು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.